ಈಗ ಹಿಂದೆ ಆಗಿರೋದು ಬೇಕಾಗಿಲ್ಲ. ಮುಂದಕ್ಕೆ ಯಾವುದೇ ವೈಲೇಷನ್ಸ್ ಸರ್ಕಾರದ ಹಣ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಂಶಗಳು ಕಂಡ್ರೆ ಫೈನಾನ್ಸ್ ಬರ್ಕೊಂಡ್ಬಿಡೋದು 25 ಅಂತ ಬರ್ಕೊಳ್ಳೋದು. ಆಮೇಲಿಂದ ಇವ್ರು ಯಾರಾದ್ರೂ ಹೋಗಿ 23 ಇದ್ದಾರೆ ಅಂತಂದ್ರೆ ಈ ವರ್ಷ ಪರ್ಮಿಷನ್ ಕೊಡಿ ಅಂತ ಹೇಳೋದು. ಮತ್ತೆ ಮಕ್ಕಳುಗಳು ಇದೆಲ್ಲ ನೀವು ಡೀಟೇಲ್ಸ್ ಸರಿಯಾಗಿ ಇಟ್ಕೋಬೇಕು. ಪ್ರತಿಯೊಂದು ಸ್ಕೂಲ್ಗಳದ್ದು ಡೀಟೇಲ್ಸ್ ಮತ್ತೆ ಓವರ್ ಆಲ್ ತಾಲೂಕಲ್ಲಿ ಸ್ಟ್ರೆಂತ್ ಯಾರೇ ಎಷ್ಟೆಷ್ಟಿದ್ದಾರೆ, ಯಾವ ಕ್ಲಾಸಸ್ ಅಲ್ಲಿ ಎಷ್ಟು, ಫಸ್ಟ್ ಸ್ಟ್ಯಾಂಡರ್ಡ್ ಎಷ್ಟು, ಸೆಕೆಂಡ್ ಎಷ್ಟು, ಥರ್ಡ್ ಎಷ್ಟು, ಅಪ್ SSLC ವರ್ಗಾದ್ರೂ ನೀವು ಇಟ್ಕೋಬೇಕು ಸ್ಟ್ಯಾಟಿಸ್ಟಿಕ್ಸ್. ಅದಾದ್ಮೇಲೆ ಆ ಮಕ್ಕಳುಗಳಿಗೆ ಎಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಟ್ರೈ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಬಂದಿದೆ. ಬಹಳ ಜನ ಮಕ್ಕಳಿಗೆಲ್ಲ ಆನ್ಲೈನ್ ಅಲ್ಲಿ ಹಾಕ್ಬೇಕು ಅಂದಾಗ ಯಾರು ಹಳ್ಳಿಗಳಲ್ಲಿ ಆನ್ಲೈನ್ ಅಲ್ಲಿ ಯಾರು ಹಾಕಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಆಫ್ಲೈನ್ ಎಲ್ಲರೂ ಹಾಕ್ಬೇಕು. ಇಲ್ಲ ಅಂದ್ರೆ ನಿಮ್ಮ BRCಗಳು CRCಗಳು ಏನ್ ಕೆಲಸ ಮಾಡ್ತಾರೆ ಅವ್ರ ಆ ಕೆಲಸಕ್ಕೆ ಅವನ್ನೆಲ್ಲ ತೊಡಗಿಸ್ಬೇಕು. ಅದನ್ನ ನೀವು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದನ್ನೆಲ್ಲ ಪ್ರಾಪರ್ ಆಗಿ ಸೂಪರ್ವಿಷನ್ ಮಾಡ್ಬೇಕಲ್ಲ. ಮಾಡಲಿಲ್ಲ ಅಂತ ಹೇಳಿದ್ರೆ ಏನ್ ಪ್ರಯತ್ನ? ವಿದ್ಯೆನಪ್ಪ ಪ್ರಯತ್ನ. ಫೈಲ್ ಬಂದಿದ್ದು ನಿಜವಾದ ದೊಡ್ಡದಲ್ಲ. ಇನ್ನೋವೇಟಿವ್ ಆಗಿ ಕೆಲಸ ಮಾಡೋದು ಕಲ್ತ್ಕೋಬೇಕು.